ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸಮಾಂತರ ಶ್ರೇಣಿಯ ಎಕ್ಸಾಮ್ ಪ್ರಿಪ್ರೇಷನ್ ಪರೀಕ್ಷಾ ತಯಾರಿ ಕುರಿತಾಗಿ ಮಾಡ್ತಕ್ಕಂಥ ಈ ವಿಡಿಯೋ ಭಾಗ 3. ಈ ವಿಡಿಯೋ ಭಾಗಕ್ಕೆ ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇರೋರು. ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಈ ಸಮಾಂತರ ಶ್ರೇಣಿಯ ಪಾಠಗಳ ಪುನರಾವಲೋಕನ ಮಾಡ್ತಾ ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂಗ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಹುಡುಕಬೇಕು ಮತ್ತು ಅವುಗಳನ್ನು ಸುಲಭವಾಗಿ ಯಾವ ರೀತಿ ಬಿಡಿಸಿ ಉತ್ತರ ಅಂಕಗಳನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ತರಗತಿಯಲ್ಲಿ ಮೊದಲನೇದಾಗಿ ನಾನು ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಬಹು ಆಯ್ಕೆ ಪ್ರಶ್ನೆ ಆದ ನಂತರ ಮತ್ತು 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು ಹೀಗೆ ನಾವು ಅನುಕ್ರಮವಾಗಿ ಬಿಡಿಸ್ತಾ ಈ ವಿಡಿಯೋ ಭಾಗದಲ್ಲಿ ಕಲಿಯೋಣಂತ. ಮೊದಲನೇದಾಗಿ ನಾವು ಈ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2020-21ರಲ್ಲಿ ಕೇಳಲಾಗಿದೆ. ಪ್ರಶ್ನೆ ಏನು ಅಂತ ಕೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯ n-ನೇ ಪದ an = 4n + 5 ಆದಾಗ ಶ್ರೇಣಿಯ 3ನೇ ಪದವು ಅಂತ ಕೇಳಿ ಆಪ್ಷನ್ A 5, B 9, ಆಪ್ಷನ್ C 13, D 17 ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನ ತಾರ್ಕಿಕವಾಗಿ ಮನಸ್ಸಿನಲ್ಲೇನೆ ಉತ್ತರ ಕಂಡುಕೊಂಡು ನಾವು ಉತ್ತರವನ್ನು ಗುರುತಿಸೋ ರೀತಿ ಅದ. ಏನಪ್ಪಾ ಅಂದ್ರೆ, n-ನೇ ಪದ ಅಂದ್ರೆ ಅದನ್ನ ನಾವು ಸಾಮಾನ್ಯ ಪದ ಅಥವಾ ಜನರಲ್ ಪದ ಅಂತ ಕರಿತೀವಿ, ಅಥವಾ ಕೊನೆಯ ಪದ. ಈಗ ನೋಡ್ರಿ, ಈ n ಜಾಗದಾಗ 3 ಬರದ್ನಿ ಅಂದ್ರೆ ಇದನ್ನ ಏನಂತ ಓದಬೇಕಾಕತಿ? 3ನೇ ಪದ. ಇಲ್ಲಿ n ಜಾಗದಲ್ಲಿ 3 ಬರದ್ನಿ. ಹಂಗ ನಾವು n ಜಾಗದಾಗ ಈ ಒಂದು ಸಾಮಾನ್ಯ ಪದದೊಳಗೆ ಈ n = ಏನು ಕೊಟ್ಟಿದಾರಲ್ಲ, ಇದ್ರಾಗೂ n ಜಾಗದಾಗ 3 ಬರದು ಅಂದ್ರೆ ನಮಗೆ 3ನೇ ಪದ ಸಿಗ್ತದೆ. ಸೊ ಇಲ್ಲಿ 3 ಬರದ್ರ ಅಂದ್ರೆ ಇಲ್ಲಿ 3 ಬರದ 3ನೇ ಪದ ಅಂತ ಓದ್ತೀವಿ. ಇಲ್ಲಿ 3 ಬರದ್ರೆ 3 × 4 = 12 + 5 ಅಂದ್ರೆ ಸರಿಯಾದ ಉತ್ತರ 17. ಅಂದ್ರೆ ತಾರ್ಕಿಕವಾಗಿ ಯೋಚನೆ ಮಾಡಿ ಈ ಒಂದು ಪ್ರಶ್ನೆಯ ಉತ್ತರ ಎಷ್ಟಂತ ಹೇಳ್ಬೋದು? 17 ಅಂತ ಹೇಳ್ಬೋದು. ಇನ್ನು ಇದನ್ನ 1 ಅಂಕದ ಪ್ರಶ್ನೆ ಕೇಳಿದ್ರೆ ಅಂದ್ರೆ 2 ಸ್ಟೆಪ್ ಬರಿಬೇಕು. ಸೊ ಬೆಲೆ ಕೇಳಿದಾಗ 2 ಹಂತ ಬರಿಬೇಕಂತ. ಸೊ 2 ಹಂತಗಳು ಬರೀನಂತ. ಸೊ 2 ಹಂತಗಳು ಏನು ಅಂತ ಕೇಳಿದ್ರೆ, ಇದ ಪ್ರಶ್ನೆ ನಮ್ಗೆ 1 ಅಂಕದ ಪ್ರಶ್ನೆಯಾಗಿ ಕೇಳಿದ್ರೆ ಅಂದ್ರೆ ಈ ಪ್ರಶ್ನೆಗೆ ಏನು ಮಾಡೋಣ ಅಂತ 2 ಸ್ಟೆಪ್ ಬರೀನಿ. ಯಾವ ರೀತಿ ಅಂದ್ರೆ, ಮೊದಲು ಅವರು ಏನು ಕೊಟ್ಟಾರು? n-ನೇ ಪದ ಕೊಟ್ಟಾರು. n-ನೇ ಪದ ಅಂದ್ರೆ ನಾವು ಬರ್ಕೊಳ್ಳೋನು an = 4n + 5 ಅವ್ರು ಕೊಟ್ಟಿರುವಂತ n-ನೇ ಪದ. ಇಲ್ಲೇನು ಮಾಡೋನು? ಹಾಗೆ ಇಡೋನು. ಈ n ಜಾಗದಾಗ 3 ತುಂಬಿದ್ರೆ ಇದನ್ನು ನಾವು 3ನೇ ಪದ ಅಂತ ಓದಬೇಕಾಗ್ತದೆ. ಹಾಗಾದ್ರೆ 3ನೇ ಪದ ಏನು ಅಂತ ಕೇಳಿದ್ರೆ 4 ಹಂಗೆ ಇಡೋನು. ಈ n ಜಾಗದಲ್ಲಿ 3 ಆದೇಶ ಮಾಡೋದು, 3 ತುಂಬೋನು +5. ಹಾಗಾದ್ರೆ 4 × 3 = 12 + 5 = 12 + 5 ಅಂದ್ರೆ 17. ಹಾಗಾದ್ರೆ ನಮಗೆ 3ನೇ ಪದ ಏನು ಸಿಕ್ತಪ್ಪ ಅಂದ್ರೆ 17. ಸೊ ಇದು 1 ಅಂಕದ ಪ್ರಶ್ನೆ. ಅಥವಾ 2 ಅಂಕದ ಪ್ರಶ್ನೆನೂ ಈ ರೀತಿ ಬಂದ್ರೆ ಈ ಸ್ಟೆಪ್ಸ್ ಬರಿಬೇಕು. ಆದರೆ ಇಲ್ಲಿ ನಾವು ಮಾನಸಿಕವಾಗಿ ವಿಚಾರ ಮಾಡಿದಾಗ ನಮಗೆ ಉತ್ತರ ಗೊತ್ತಾಗ್ಯದ, ಆಪ್ಷನ್ ಡಿ ಕರೆಕ್ಟ್. ನಾವು ಪರೀಕ್ಷೆಯಲ್ಲಿ ಉತ್ತರ ಬರಿಬೇಕಪ್ಪ ಅಂದ್ರೆ ಉತ್ತರ ಯಾವ ರೀತಿ ಬರಿಬೇಕು ಅಂದ್ರೆ, ಈ ಒಂದು ಬಹು ಆಯ್ಕೆ ಪ್ರಶ್ನೆಗೆ ನಮ್ಮ ಉತ್ತರ ಆಪ್ಷನ್ ಸಹಿತ ಅದರ ಉತ್ತರನೂ ಬರಿಬೇಕು. ಭಾಳ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಿರ್ತಾರೋ, ಆಪ್ಷನ್ ಬರೆಯೋದು ಅಟ್ಟೆ ಬರೆದು ಬಿಡ್ತಾರೆ, ಆಮೇಲೆ 17 ಅಷ್ಟೇ ಬರೆದು ಬಿಡ್ತಾರೆ. ಹಾಗೆ ಮಾಡಬಾರ್ದು. ಹೀಗಾಗಿ ನಾವು ಸರಿಯಾದ ಉತ್ತರ ಬರೆಯೋ ವಿಧಾನ ಯಾವಪ್ಪ ಅಂದ್ರೆ, ಆಪ್ಷನ್ ಏನದ ಅದು ಆಪ್ಷನ್ ಸಹಿತ ಉತ್ತರವನ್ನು ಕೂಡ ಕಂಪ್ಲೀಟ್ ಆಗಿ ಬರೆಯಿರಿ. ಹೀಗಾಗಿ ಇವತ್ತು ತೆಗೆದುಕೊಂಡಿರುವ ಈ ಒಂದು ಮೊದಲನೇ ಲೆಕ್ಕ ಸುಲಭದ ಲೆಕ್ಕ. 1 ಅಂಕ ನಾವು ಬಹಳ ಸುಲಭವಾಗಿ ಪಡಿಬೋದು. ಹಿಂಗೆ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ಸಾಮಾನ್ಯ ಪದ ಕೊಟ್ಟು ಪದ ಕೇಳಿದಾರು. 3ನೇ ಪದ, 4ನೇ ಪದ, 2ನೇ ಪದ, 8ನೇ ಪದ. ಅವಾಗೆಲ್ಲನೂ ಕೂಡ ನಾವು n ಪದಗಳ ಸಂಖ್ಯೆ, n ನಂತರ ಪದಗಳ ಸಂಖ್ಯೆ, ಆ n ಜಾಗದಲ್ಲಿ ಅವ್ರು ಯಾವ ಪದ ಕೇಳ್ತಾರಲ್ಲ ಆ ಪದದ ಬೆಲೆಯನ್ನು ಆದೇಶ ಮಾಡಿ ನಾವು ಬೆಲೆಯನ್ನು ಕಂಡುಹಿಡಿದು ಅದು ಪದವನ್ನು ಕರೆಕ್ಟಾಗಿ ವಿಚಾರ ಮಾಡ್ಬೋದು. ಓಕೆ,
ಹಾಗಾದರೆ ನಾವು ಮುಂದಿನ ಪ್ರಶ್ನೆ ಕಡೆ ಹೋಗೋಣಂತ. ಸೊ ಮುಂದಿನ ಪ್ರಶ್ನೆ ಎಲ್ಲೈತಿ? ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ, 2 2, x, 14 ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆಯು, x ಅನ್ನುವಂಥ ಬೆಲೆ ಬೇಕಾಗಿತ್ತು. x ಏನಾಗಿದೆ ಅಂತಂದ್ರೆ ಇವು ಮೂರು ಸಮಾಂತರ ಶ್ರೇಣಿಯಲ್ಲಿದ್ದ x ಅನ್ನೋದು ಮಧ್ಯದ ಪದ ಆಗಿದೆ. ಹಿಂಗೆ ನಮಗೆ x ಮಧ್ಯದ ಪದನ ಆಗಿರ್ಬೋದು, ಮೊದಲನೇ ಪದ ಆಗಿರ್ಬೋದು, ಮೂರನೇ ಪದ ಆಗಿರ್ಬೋದು, ಹಿಂಗೆ ಮೂರು ಪದಗಳ ಬಗ್ಗೆ 2 ಪದ ಕೊಟ್ಟು ಒಂದು ಪದವನ್ನ ಕೇಳಿದ್ರು ಅಥವಾ ಮೂರು ಪದಗಳನ್ನ ಬರಕಿನ ಸಂಬಂಧವನ್ನ x ರೂಪದಲ್ಲಿ ಬರೆದಿದ್ರು ಅಂದ್ರೆ ಅವಾಗ ಯಾವ ರೀತಿ ಆ ಒಂದು ಸಮಾಂತರ ಶ್ರೇಣಿಯ ಮೂರು ಪದಗಳನ್ನ ಉಪಯೋಗಿಸಿಕೊಂಡು ಅಲ್ಲಿರುವ ಗೊತ್ತಿರಲಾರದ ಬೆಲೆಯನ್ನ ಹೆಂಗ್ ಲೆಕ್ಕ ಮಾಡ್ಬೇಕಂದ್ರ ನಮಗೆ ಇದನ್ನ 2 ರೀತಿ ಮಾಡ್ಬೋದು. ಇದನ್ನ x ಅಂದ್ರೆ ಇದನ್ನ ಮಧ್ಯದ ಪದ ಐತಿ, ಮೂರು ಪದಗಳ ಮಧ್ಯದ ಪದ ಐತಿ. ಈಗ ಈ ಮಧ್ಯದ ಪದವನ್ನ ನಾವು ಒಂದು ಸೂತ್ರ ಸಹಾಯದಿಂದ ಬಿಡಿಸಬಹುದು. ಮಾಧ್ಯ ಅಂತ ಸೂತ್ರ ಇತ್ತು, ಆ ಮಾಧ್ಯ ಅನ್ಬೋದು ಮಧ್ಯದ ಪದ. ಸಮಾಂತರ ಶ್ರೇಣಿಯ ಮೂರು ಪದಗಳನ್ನು ಕೊಟ್ಟಾಗ ಮಧ್ಯದ ಪದವನ್ನ ಮಾಧ್ಯ ಅಂತಾರೆ. ಇಲ್ಲ ನಾವು ಈ ಮೂರು ಪದಗಳು ಸಮಾಂತರ ಶ್ರೇಣಿಯಲ್ಲಿ ಅದಾವು ಅಂತ ನಾವು ತಿಳ್ಕೊಂಡಿದ್ವು ಅಂದ್ರೆ ಈ ಒಂದು ಪ್ರಶ್ನೆ ಉತ್ತರ ನಾವು ತಾರ್ಕಿಕವಾಗಿ ಮಾಡಕ್ ಸಾಧ್ಯ ಆಗ್ಲಿಕ್ಕಂದ್ರೆ ಸ್ವಲ್ಪ ಬಿಡಿಸಿ ನೋಡೋಣ. ಹೆಂಗಪ್ಪ ಅಂದ್ರ ನಮ್ಗೆ ಯಾವಾಗಲೂ ಗೊತ್ತೈತಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸ್ಥಿರ. ಅಂದ್ರೆ ನಮಗೆ ಗೊತ್ತೈತಿ A2 ಒಳಗ A1 ಕಳೆದ್ರೂ ಉತ್ತರ ಅಷ್ಟೇ. ಆಮೇಲೆ A3 ಒಳಗ A2 ಕಳೆದ್ರ ಯಾವುದೇ ಒಂದು ಪದ ಅದ್ರ ಹಿಂದಿನ ಪದದಾಗ ಕಳೆದ್ರ ವ್ಯತ್ಯಾಸಗಳು ಒಂದೇ ಆಗಿರ್ತಾವೆ. ಈ ಒಂದು ಮಾತನ್ನು ಉಪಯೋಗಿಸಿ x ಬೆಲೆ ಕಂಡುಹಿಡಿಬಹುದು. ಅಥವಾ 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 ಇನ್ನೊಂದೇನು ಕೆಲಸ ಮಾಡಬಹುದು, ಅಥವಾ ಈ ABC ಅನ್ನುವಂಥ ಮೂರು ಪದಗಳು ಏನಾದರೂ ಸಮಾಂತರ ಶ್ರೇಣಿಯಲ್ಲಿದ್ರೆ ಅವುಗಳ ಸಂಬಂಧವನ್ನು ಹಿಂಗೆ ಬರೀತೀವಿ ನೋಡ್ರಿ. ಇದೊಂದು ಸೂತ್ರನೇ ಐತಿ. ಏನಂತ ಕೇಳಿದ್ರೆ B ಮಧ್ಯದ ಪದ ಇಸ್ ಈಕ್ವಲ್ ಟು ಮೊದಲನೇ ಪದ ಪ್ಲಸ್ ಮೂರನೇ ಪದ ಅಪಾನ್ 2. ಇಲ್ಲಿ ತುಂಬುದ್ರ ಮೂಲಕ ನಾವು ಸುಲಭವಾಗಿ ಬೆಲೆಯನ್ನ ಕಂಡುಹಿಡಿಯಬಹುದು. ಸೊ ಇದು ಸುಲಭ ಐತಿ. ಇದು ಮೊದಲು ಹೇಳ್ಬಿಡ್ತೀನಿ. ಎ ಅಂದ್ರೆ ಮೊದಲನೇ ಪದ ಎಷ್ಟೈತಿ ಇಲ್ಲಿ? x ಬೆಲೆ 2 ಐತಿ. ಆಮೇಲೆ ಮೂರನೇ ಪದ 14 ಐತಿ. ಅಂದ್ರೆ ಇಲ್ಲಿ ನಾನು 2 ಪ್ಲಸ್ 14 2 ಪ್ಲಸ್ 14 2 ಪ್ಲಸ್ 14 ಕೂಡಿಸಿ 2 ಭಾಗಿಸ್ಬೇಕು. ಸೊ 14 2 ಸೇರಿಸಿದ್ರೆ 16. 16 2 ಭಾಗಿಸಿದ್ರೆ ಉತ್ತರ ಎಷ್ಟಪ್ಪ ಅಂದ್ರೆ 8. ಅಂದ್ರೆ ನಮ್ಮ ಉತ್ತರ 8 ಅನ್ನೋದು ಆಪ್ಷನ್ ಇದೆ ಇಲ್ಲಿ. ಸೊ 8 ಅನ್ನೋದು ಆಪ್ಷನ್ ಕರೆಕ್ಟ್ ಆಗಿದೆ. ಇಲ್ಲ ಇದನ್ನ ಮೊದಲನೇ ರೀತಿ ಬಿಡಿಸೋದಾದ್ರೆ ಮೊದಲನೇ ರೀತಿ ಹೆಂಗೆ ಬಿಡಿಸೋದು ನೋಡ್ರಿ. A2 ಅಂದ್ರೆ ಏನ್ರಿ ಬರ್ಕೊಳ್ಳೋದು. A2 ಅಂದ್ರೆ ಏನು ನೋಡ್ರಿ? A2 ಅಂದ್ರೆ x ಮೈನಸ್ A1 ಅಂದ್ರೆ ಮೊದಲ ಪದ 2 ಈಸ್ ಈಕ್ವಲ್ ಟು A3 ಅಂದ್ರೆ ಮೂರನೇ ಪದ 14 ಮೈನಸ್ A2 ಅಂದ್ರೆ ಎರಡನೇ ಪದ x. ಇಲ್ಲಿ ಒಂದು x ಇಲ್ಲೇ ಇರಲಿ, ಈ ಮೈನಸ್ x ಅನ್ನ ಈ ಕಡೆ ತಗೊಂಡು ಬಂದ್ರೆ ಅದು ಪ್ಲಸ್ x ಈಸ್ ಈಕ್ವಲ್ ಟು 14 ಅಲ್ಲೇ ಇರಲಿ, ಆ -2 ಅನ್ನ ಈ ಕಡೆ ತಂದ್ರೆ +2. ಸೊ x 2x ಈಸ್ ಈಕ್ವಲ್ ಟು 14 ಪ್ಲಸ್ 2 ಅಂದ್ರೆ 16. ಆಮೇಲೆ x ಇಲ್ಲೇ ಇರಲಿ, 16 ಅಲ್ಲೇ ಇರಲಿ, 2 ಇಲ್ಲಿ ತಂದ್ರೆ ಭಾಗಾಕಾರ. ದೇರ್ ಫೋರ್ 2 ಒಂದಲೇ 2 8. ಸೊ ಇಲ್ಲಿ ಕೂಡ 8 ಆಗುತ್ತೆ. ಈಗ ಈ ರೀತಿನೂ ಬಿಡಿಸ್ಬೋದು ಅಥವಾ
ಈ ರೀತಿನೂ ಬಿಡಿಸ್ಬೋದು. ಈಗ ಇಲ್ಲಿ ಎರಡು ರೀತಿ ಬಿಡಿಸುವಂಥ ಅವಕಾಶ ಐತಿ. ಅದರ ಒಟ್ಟಿನೊಳಗೆ ಇಲ್ಲಿ ನಾವು ಉಪಯೋಗಿಸಿದ್ದೇನು, ಸಮಾಂತರ ಶ್ರೇಣಿ ಅಂದ್ರೆ ಏನು, ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುವ ಶ್ರೇಣಿಯನ್ನೇ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿತ್ತು. ಎಕ್ಸ್ನ ಬೆಲೆ ಕಂಡಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ಏನೈತಿ ಅಂತ ಓದೋದಾದ್ರ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n ಆಗಬೇಕಿದು. ಅದು ಏನಾಗಿದೆ, n ಅನ್ನೋದು ಇಲ್ಲಿ ಕೆಳಗಡೆ ಪ್ರಿಂಟ್ ಆಗಿದೆ, ಇದು 2n ಅಂತ ಇಲ್ಲಿ n ಪ್ರಿಂಟ್ ಆಗಬೇಕು. ಇಲ್ಲಿ ಇದು ಮುದ್ರಣ ದೋಷದ 2n + 1 ಆದಾಗ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಏಪ್ರಿಲ್ 2020 ಸೊ ಯಾವುದೇ ಒಂದು ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ನಾವು ಒಂದು ಕೆಲಸ ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ಪದ ಮತ್ತು ಅದರ ಹಿಂದಿನ ಪದ ಸಿಕ್ತಪ್ಪ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತೀವಿ. ಆದರೆ ಇಲ್ಲಿ ಪದ ಗೊತ್ತಿಲ್ಲ, ಸಾಮಾನ್ಯ ಪದ ಗೊತ್ತೈತಿ. ಪದ ಗೊತ್ತಿಲ್ಲ, ಸಾಮಾನ್ಯ ಪದ ಗೊತ್ತೈತಿ. ಏನು ಗೊತ್ತದು ನೋಡ್ರಿ, ನಮಗೆ ಸಾಮಾನ್ಯ ಪದ ಏನು ಕೊಟ್ಟಾರು, an = 2n + 1 ಕೊಟ್ಟಾರ. ಹೌದಾ? ಇನ್ನು ನಮಗೆ ಡಿ ಕೇಳ್ಯಾರ, ಸಾಮಾನ್ಯ ವ್ಯತ್ಯಾಸ ಡಿ ಕೇಳ್ಯಾರ. ಅದನ್ನು ಕಂಡುಹಿಡಿಯಕ್ಕೆ ನಾವು ಎರಡು ಪದ ಕಂಡುಹಿಡ್ಕೋಬೇಕು. ಇದರಿಂದ ಯಾವ ಎರಡು ಪದ ಕಂಡುಹಿಡಿನು, ಆರಂಭಿಕ ಎರಡು ಪದ ಕಂಡುಹಿಡಿನು. ಆರಂಭಿಕ ಎರಡು ಪದ ಅಂದ್ರೆ ಒಂದನೇ ಪದ, ಮೊದಲ ಪದ. ಸೊ ಮೊದಲ ಪದ ಬೇಕಂದ್ರೆ ಏನು ಮಾಡಬೇಕು, ಈ ಎನ್ ಎದ್ದಲ್ಲಿ ಒಂದನ್ನು ಆದೇಶ ಮಾಡಬೇಕು, ಒಂದನ್ನು ತುಂಬಬೇಕು. ಎನ್ ಇದ್ದಲ್ಲಿ ಒಂದನ್ನು ತುಂಬಿ +1. ಸೊ ಇದನ್ನು ಮುಂದೆ ಬರೀತೀನಿ ಇಲ್ಲಿ. ಸೊ 2 ಒಂದಲೇ 2 +1 ಅಂದ್ರೆ ಇದ್ರ ಬೆಲೆ 2 + 1. ಮೊದಲನೇ ಪದ ಎಷ್ಟು ಅಂತ ಕೇಳಿದರೆ 3. ಇನ್ನು ಇನ್ನೊಂದು ಪದ, ಅದ್ರ ಮುಂದಿನ ಪದನ ಕಂಡುಹಿಡಿದು, ಎರಡನೇ ಪದ a2 = 2 ಬ್ರಕೆಟ್ ಈ ಎನ್ ಇದ್ದಲ್ಲಿ ಈಗ 2 ತುಂಬೋಣ +1 ಈಸ್ ಈಕ್ವಲ್ ಟು 2 2 4 +1 ಈಸ್ ಈಕ್ವಲ್ ಟು 4 1 ಸೇರಿಸಿದ್ರೆ 5. ಇದು ಎರಡನೇ ಪದ ಆಯಿತು. ಇನ್ನು ನಮಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಗೊತ್ತೈತಿ, ಸಾಮಾನ್ಯ ವ್ಯತ್ಯಾಸ ಡಿ = ಯಾವುದೇ ಒಂದು ಪದ ಅದರ ಹಿಂದಿನ ಪದವನ್ನು ಕಳೆಯಂತಲೇ ಸಿಗ್ತೈತಿ. ಸೊ ಇಲ್ಲಿ ಎರಡನೇ ಪದ 5 ಅದ. ಈ 5ರಲ್ಲಿ ಏನು ಮಾಡೋನು, 3 ಕಳಿನು. ಸೊ 5ರಲ್ಲಿ 3 ಕಳೆದ್ರೆ ಎಷ್ಟು, 2. ಹಾಗಾದ್ರೆ ನಮಗೆ ಬೇಕಾದ ಉತ್ತರ 2. ಈ 2 ಅನ್ನುವಂಥ ಆಪ್ಷನ್ ನಮ್ಮಲ್ಲಿ ಕೊಟ್ಟಿದ್ದಾರಲ್ಲ, 2 ಅನ್ನುವಂಥ ಆಪ್ಷನ್ ಸಿ ಆಗಿದೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 2. ಹಿಂಗೆ ನಮಗೆ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ರೆ ಕಂಡುಹಿಡಬೇಕು. ಈಗ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ನಮಗೆ ಗೊತ್ತೈತಿ, ಯಾವುದೇ ಒಂದು ಪದ ಮತ್ತು ಅದರ ಹಿಂದಿನ ಪದವನ್ನು ಕಳೆದಾಗಲೇ ಸಿಗ್ತೈತಿ. ಹೀಗಾಗಿ ಇದು ಸಾಮಾನ್ಯ ವ್ಯತ್ಯಾಸ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ, 4ನೇ ಪ್ರಶ್ನೆ. ಸೊ 4ನೇ ಪ್ರಶ್ನೆಯೊಳಗೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಒಂದು ಸಮಾಂತರ ಶ್ರೇಣಿಯ n ನೇ ಪದ. ನೋಡ್ರಿ, n ನೇ ಪದಕ್ಕೆ ಸಂಬಂಧಪಟ್ಟ ಹೆಂಗೆ ಪ್ರಶ್ನೆ ಅದು, an = 3n - 2 ಆದಾಗ ಆ ಶ್ರೇಣಿಯ 9ನೇ ಪದವು, 9ನೇ ಪದ ಕೇಳ್ಯಾರ. ಸೊ ಇದು ಮಾನಸಿಕವಾಗಿನೂ ಮಾಡ್ಬೋದು. ಇದನ್ನು ಮಾನಸಿಕವಾಗಿ ಮಾಡೋದಾದ್ರೆ ಇಲ್ಲಿ n ಜಾಗದಾಗ 9 ತುಂಬೋದು. 9 ಇಲ್ಲಿ 9 9 3 27. 27ರಲ್ಲಿ 2 ಕಳೆದ್ರೆ ಎಷ್ಟು, 25. ಅಂದರೆ ನಾವು ಮಾನಸಿಕವಾಗಿ ವಿಚಾರ ಮಾಡಿದಾಗ ಇದರ ಉತ್ತರ ಇಷ್ಟು ಬಂದದ. ಇದನ್ನೇ 1 ಅಂಕದ ಪ್ರಶ್ನೆ ಅಂತ ಕೇಳಿದ್ರೆ 2 ಹಂತ ಬರಿಬೇಕು, ಒಂದು 2 ಸ್ಟೆಪ್ ಬರಿಬೇಕು. ಸೊ ಹೆಂಗೆ ಬರಿಬೇಕು ಅಂದ್ರೆ, ಸುಲಭವಾಗಿ ಅವರು ಕೊಟ್ಟಿರುವ n ನೇ ಪದ ಬರಿಬೇಕು. an = 3n - 2. ಇನ್ನು 3 ಹಾಗೆ ಇಡ್ರಿ. ಇಲ್ಲಿ ನಮಗೆ ಎಷ್ಟನೇ ಪದ ಬೇಕಾಗೈತಿ, 9ನೇ ಪದ. ಅಂದ್ರೆ ಇಲ್ಲಿ ಏನು ಮಾಡಬೇಕಾಗೈತಿ, n ಜಾಗದಾಗ 9ಅನ್ನು ನಾವು ಆದೇಶ ಮಾಡೋನು, ತುಂಬೋನು. ಹಾಗಾದ್ರೆ 9 3 27. 27ರಲ್ಲಿ 2 ಕಳಿನು.
27ರಲ್ಲಿ 2 ಕಳೆದ್ರೆ ಎಷ್ಟು? 25. ಸೊ 9ನೇ ಪದ 25. ಹಾಗಾದ್ರೆ ನಮ್ಮ ಸರಿಯಾದ ಆಪ್ಷನ್ ಯಾವುದು? ಆಪ್ಷನ್ ಡಿ 25. ಹೀಗಾಗಿ ಈ ರೀತಿ ಪದವನ್ನು ಕಂಡುಹಿಡಿಬಹುದು. ಓಕೆ, ಇನ್ನು ಮುಂದಿನ ಪ್ರಶ್ನೆ ಕಡೆ ಯಾವುದು? ಮುಂದಿನ ಒಂದು ಬಹು ಆಯ್ಕೆ ಪ್ರಶ್ನೆ ಹಿಂಗಿದೆ. ಒಂದು ಸಮಾಂತರ ಶ್ರೇಣಿ 5, 9, 13 ಡ್ಯಾಶ್ ಡ್ಯಾಶ್ನ 10ನೇ ಪದವು ಅಂತ ಪ್ರಶ್ನೆ ಕೇಳ್ಯಾರು. ಆಪ್ಷನ್ ಕೊಟ್ಟಾರು 36, 41, 31, 21. ಇಲ್ಲಿ ಸಾಮಾನ್ಯ ಪದ ಕೊಡುವ ಬದಲಿ ಸಮಾಂತರ ಶ್ರೇಣಿನ ಕೊಟ್ಟಾರ. ಇನ್ನು ಇದರ 10ನೇ ಪದ ಬೇಕು ಅಂತ ಕೇಳ್ತಾರೆ. ಈಗ 3 ಪದ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಹೀಗೆ ಇದೇ ರೀತಿ ಹೋದ್ರೆ 10ನೇ ಪದ ಏನಾಗ್ತೈತಿ ಅಂತ ಪ್ರಶ್ನೆ ಕೇಳ್ತಾರೆ. ಇದನ್ನು ನೀವು ತಾರ್ಕಿಕವಾಗಿನೂ ಮಾಡಬಹುದು ಅಥವಾ ಒಂದು 2 ಸ್ಟೆಪ್ ಬರೆದು ಕಚ್ಚಾದೊಳಗೆ ಬರೆದು ಒಂದು ಕಚ್ಚಾ ಕಾರ್ಯದಾಗ ಅದನ್ನು ಕನ್ಕೋಬಹುದು ಸುಲಭವಾಗಿ. ಹೆಂಗಪ್ಪ ಅಂದ್ರೆ ಇದು 1 ಅಂಕದ ಪ್ರಶ್ನೆ ಅಂತ ಕೇಳಿದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಇದನ್ನ 1 ಅಂಕದ ಪ್ರಶ್ನೆ ಅಂತ ಅನ್ಕೊಂಡ್ರು ಬಹುವಾಕ್ಯ ಪ್ರಶ್ನೆ ಆಗೈತಿ. ಇದನ್ನು ನಾವು 1 ಅಂಕ ಅಥವಾ 2 ಅಂಕದ ಪ್ರಶ್ನೆ ಅಂತ ಅನ್ಕೊಂಡು ಬಿಡಿಸೋದಾದ್ರೆ ನೋಡ್ರಿ, ಅವರು ಶ್ರೇಣಿಯ 3 ಪದಗಳು ಕೊಟ್ಟಾರ. ಆ 3 ಪದಗಳಲ್ಲಿ ಮೊದಲ ಪದ 5 ಐತಿ ಅಂದ್ರೆ ಅದನ್ನು ಮೊದಲ ಪದದ ಸಂಕೇತ ಬಳಸಿ ಬರೀತಾನು ಎ ಬೆಲೆ 5. ಆಮೇಲೆ 2 ಪದ ಸಿಕ್ಕಾವ ಅಂದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸನೂ ಸಿಕ್ಕಂಗೆ. ಅದೆಷ್ಟೈತಿ? 9 ಮೈನಸ್ 5. 9ರಲ್ಲಿ 5 ಕಳೆದ್ರೆ 4, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಇನ್ನು ನಮಗೇನು ಬೇಕಾಗಿತ್ತು? 10ನೇ ಪದ ಬೇಕಾಗಿತ್ತು. 10ನೇ ಪದ ಅಂದ್ರೆ ನಾವು ಎನ್ ಬೆಲೆ 10 ಅಂತ ತಗೊಂಡು A10 ಕಂಡಿಬೇಕು. A10 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗಾದ್ರೆ ನಾವು ಯಾವ ಸೂತ್ರ ನೆನಪು ಮಾಡ್ಕೋಬೇಕು ಹೇಳ್ರಿ? ಎನ್ನೇ ಪದ ಅಥವಾ ಸಾಮಾನ್ಯ ಪದ ಸೂತ್ರ ನೆನಪು ಮಾಡ್ಕೋಬೇಕು. ಸಮಾಂತರ ಶ್ರೇಣಿಯ ಎನ್ನೇ ಪದ AN is equal to ಏನು ಬರೀನು? A ಪ್ಲಸ್ ಬ್ರಾಕೆಟ್ N ಮೈನಸ್ 1 ಇಂಟು ಡಿ. ಈ ಸೂತ್ರ ಬರಿಬೋದು ಅಥವಾ ನೇರವಾಗಿ 10ನೇ ಪದ ಅಂದ್ರೆ ನಾವು ನೇರವಾಗಿ ಬರಿಬೋದು. ನೋಡ್ರಿ ಹೆಂಗ್ರಿ? A10 ಸಮಾಂತರ ಶ್ರೇಣಿಯ 10ನೇ ಪದ ಹೆಂಗೆ ಬರಿಬೋದು ನೋಡ್ರಿ. ಇಲ್ಲಿ ಎನ್ ಅಂದ್ರೆ 10 ತುಂಬಿದ, 10ರಲ್ಲಿ 1 ಕಳೆದ್ರೆ 9 ಅಂದ್ರೆ ಇದನ್ನ ನೇರವಾಗಿ ಎ ಪ್ಲಸ್ ಇಲ್ಲಿ 10 ಅಂತ ಆದೇಶ ಮಾಡಿದಾಗ 10ರಲ್ಲಿ 1 ಕಳೆದ್ರೆ 9 ಡಿ ಅಂತ ಈ ರೀತಿ ನೇರವಾಗಿ ಬರ್ಬೋದು. ಈಗ ತುಂಬುನ ಬೆಲೆ ಎ ಅಂದ್ರೆ 5, 9 ಇಂಟು ಡಿ ಅಂದ್ರೆ 4. ಹಾಗಾದ್ರೆ 5 ಪ್ಲಸ್ 9 36 ಈಸ್ ಈಕ್ವಲ್ ಟು 36 ಪ್ಲಸ್ 5 41. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ 41. ಸೊ ಇದು ಎಷ್ಟನೇ ಪದ? 10ನೇ ಪದ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಆಪ್ಷನ್ ಯಾವ್ದು ಸರಿ? ಆಪ್ಷನ್ ಸಿ ಸರಿ. ಸೊ ಆಪ್ಷನ್ ಸಿ ಸರಿ ಆದ್ರೆ ಇದನ್ನ ಉತ್ತರ ಹೇಗೆ ಬರಿಬೇಕಪ್ಪ ಅಂದ್ರೆ ಆಪ್ಷನ್ ಸಿ 41. ಈ ರೀತಿ ಈ ಒಂದು ಪ್ರಶ್ನೆಗೆ ನಾವು 10ನೇ ಪದವನ್ನು ಕಂಡುಹಿಡಿದೆವು. ಸೊ 10ನೇ ಪದವನ್ನು ಕಂಡಾಗ ನೇರವಾಗಿ ಇದನ್ನು ಬರ್ಕೊಳ್ಳೋದು ಒಳ್ಳೆಯದು, ಅಥವಾ ಸೂತ್ರ ಬರೋದು ಅದರಲ್ಲಿ ಎ ಬೆಲೆ ಎನ್ ಬೆಲೆ ಡಿ ಬೆಲೆ ತುಂಬಿದಾಗೂ ಇದೆ ಬರ್ತದೆ. ಓಕೆ, ಹೀಗಾಗಿ ಈ ಪ್ರಶ್ನೆಯನ್ನು ಈ ರೀತಿ ಬಿಡಿಸಿ ಸುಲಭವಾಗಿ 1 ಅಂಕನ್ನು ಗಳಿಸಿದ್ವಿ. ಇನ್ನು ಮುಂದಿನ ಪ್ರಶ್ನೆಗಳು 6ನೇ ಪ್ರಶ್ನೆ. ಸೊ 6ನೇ ಪ್ರಶ್ನೆ ಏನೈತೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು 4n² - 1 ಆದರೆ ಅದರ 8ನೇ ಪದವು. ಮಾದರಿ ಪ್ರಶ್ನೆ ಪತ್ರಿಕೆ 2019-20ರಲ್ಲಿ ಕೇಳ್ಯಾರು. ಇದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಅದ. ಏನು ಮಿಸ್ಟೇಕ್ ಅದ ಅಂದ್ರೆ ಈ ಸಮಾಂತರ ಶ್ರೇಣಿ ಅನ್ನೋ ಪದ ಇಲ್ಲಿ ಬಳಸಬಾರ್ದು ಅಂದಾಗ ಮಾತ್ರ ಈ ಪ್ರಶ್ನೆ ಕರೆಕ್ಟ್ ಆಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಈ ಸಾಮಾನ್ಯ ಪದ 4n² - 1 ಅನ್ನೋದನ್ನ ನಾವು ಎನ್ ಬೆಲೆಯನ್ನು ಆದೇಶ ಮಾಡ್ತಾ ಹೋದಾಗ ಸಿಗುವ ಶ್ರೇಣಿ ಸಮಾಂತರ ಶ್ರೇಣಿ ಆಗಂಗಿಲ್ಲ. ಅದು ಶ್ರೇಣಿ ಆಗ್ತೈತಿ, ಬಟ್ ಸಮಾಂತರ ಶ್ರೇಣಿ ಆಗಂಗಿಲ್ಲ. ಇಲ್ಲಿ ಬರೀ ಒಂದು ಶ್ರೇಣಿ ಅಂತ ಆಗಬೇಕು. ಸೊ ಇದನ್ನು ಅನುಸರಿಸಿ ಸೂತ್ರ ಬರಿಬೇಕಪ್ಪ ಅಂದ್ರೆ ಈಗ ನೋಡ್ರಿ, ಇದನ್ನು ನಾವು ತಾರ್ಕಿಕವಾಗಿ ಮಾಡೋದಾದ್ರ ಅರ್ಥ ಏನು? ಇದು ಎನ್ನನೇ ಪದ ಅಂತ AN ಕೊಟ್ಟಾರ. ಇಲ್ಲಿ
ಎನ್ ಜಾಗದಲ್ಲಿ 8 ಆದೇಶ ಮಾಡ್ರೆ ನಿಮಗೆ 8ನೇ ಪದ ಸಿಗ್ತೈತಿ. ಇಲ್ಲಿ 8 ತುಂಬಿದ್ರೆ 8ರ ವರ್ಗ 64 ಆಗ್ತೈತಿ. 64 ನಾಲ್ಕಲೇ 256 ಆಗ್ತೈತಿ. 256ರಲ್ಲಿ ಒಂದು ಕಳೆದ್ರೆ 255. ಸೊ 255 ಆಪ್ಷನ್ ಐತಲ್ಲ. ಸೊ ಇದು 1 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆ ಆಗಿತ್ತಪ್ಪ ಅಂದ್ರೆ ನಾವು ಈ ರೀತಿ ಸ್ವಲ್ಪ ಒಂದೆರಡು ಸ್ಟೆಪ್ ಬರಿಬೇಕು. ಹೆಂಗೋ ಅವ್ರು ಕೊಟ್ಟಿರುವುದು ಎನ್ನೇ ಪದ ಅಂದ್ರೆ ನಾವು ಈ ರೀತಿ ಬರ್ಕೊಳ್ಳೋಣ. ಎನ್ನೇ ಪದ an = 4n² - 1. ನಮಗೆ ಎಷ್ಟನೇ ಪದ ಬೇಕಾಗಿತ್ತು? 8ನೇ ಪದ ಬೇಕಾಗಿತ್ತು. n ಜಾಗದಲ್ಲಿ 8 ತುಂಬಿ 4 8ರ ವರ್ಗ -1. ಸೊ 8 = 4, 8ರ ವರ್ಗ 64, 8 × 64 -1. 64 ನಾಲ್ಕಲೇ 256 -1. ಹಾಗಾದ್ರೆ 256ರಲ್ಲಿ ಒಂದು ಕಳೆದ್ರೆ 255. ಇಲ್ಲಿ ನೋಡೋದ A8 ಅಂದ್ರೆ 8ನೇ ಪದ 255. ಅಂದ್ರೆ ನಮ್ಮ ಸರಿಯಾದ ಆಪ್ಷನ್ ಯಾವ್ದು ಕರೆಕ್ಟಾ? ಡಿ, 255. ಸೊ ಈ ಆಪ್ಷನ್ ಅನ್ನು ನಾವು ಆಯ್ಕೆ ಮಾಡಬೇಕು. ಸರಿನಾ? ಹೀಗಾಗಿ ಈ ಪ್ರಶ್ನೆಯನ್ನ ಈ ರೀತಿ ಉತ್ತರಿಸಿದ್ವಿ. ಇನ್ನ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆಗೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ an = 24 - 3n ಆದಾಗ ಈ ಶ್ರೇಣಿಯ 2ನೇ ಪದವು. ಸೊ ಎನ್ನೇ ಪದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಮಾರ್ಚ್ 2019ರಲ್ಲಿ ಕೇಳ್ಯಾರ. ಸೊ ಇದನ್ನು ತಾರ್ಕಿಕವಾಗಿ ನೋಡೋದಾದ್ರೆ ಈ ಎನ್ ಜಾಗದಾಗ 2 ತುಂಬಬೇಕು. ನೋಡ್ರಿ ತುಂಬ್ರಿ, ಈ ಎನ್ ಜಾಗದಾಗ 2 ತುಂಬ್ರೆ 2ನೇ ಪದ ಸಿಗ್ತೈತಿ. ಇಲ್ಲಿ 3 2 6 ಆಕೈತಿ. 24ರಲ್ಲಿ 6 ಕಳೆದ್ರೆ 18. 24ರ 6 ಕಳೆದ್ರೆ 18. ಅಂದ್ರೆ ಇದನ್ನು ನಾವು ತಾರ್ಕಿಕವಾಗಿ ಮಾಡ್ರೆ 18 ಉತ್ತರ ಸಿಗ್ತೈತಿ. ಸೊ ಹಾಗಾದ್ರೆ ಇದನ್ನ ನಾವು 1 ಅಂಕದ ಪ್ರಶ್ನೆ ಅಂತ ಅನ್ಕೊಂಡಾಗ ಇದರ ಉತ್ತರ ಎಷ್ಟು ಬರಿಬೇಕಪ್ಪ ಅಂದ್ರೆ ಅವ್ರು ಏನು ಕೊಟ್ಟಾರು? an 24 - 3n is equal to 24 - 3n ಅಂದಲ್ಲಿ ಏನು ಆದೇಶ ಮಾಡಬೇಕು? 2. ನಮಗೇನು ಬೇಕಾಗೈತಿ? 2ನೇ ಪದ. ಹಾಗಾದ್ರೆ 24 ಹಾಗೆ ಇಡೋಣ. -3 2 6. ಸೊ 24ರಲ್ಲಿ 6 ಕಳೆದ್ರೆ 18. ಸೊ ಇದೇ ನಮ್ಮದ 2ನೇ ಪದ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ಯಾವತ್ತಪ್ಪ ಅಂತ ಕೇಳಿದ್ರೆ ಆಪ್ಷನ್ ಎ 18. ಓಕೆ. ಹಿಂಗೆ ಎನ್ನೇ ಪದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾವು. ಈ ವರ್ಷನೂ ಈ ರೀತಿ ಒಂದು ಪ್ರಶ್ನೆ ಖಂಡಿತವಾಗಿ ಬರುವ ಚಾನ್ಸ್ ಬಹಳ ಐತಿ. ಸೊ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆಯೂ ಕೂಡ ಅದೇ ರೀತಿ ಐತಿ ನೋಡಿ. ಸೊ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ 5n + 3 ಆದಾಗ ಸಮಾಂತರ ಶ್ರೇಣಿಯ 3ನೇ ಪದವು ಜೂನ್ 2019ರಲ್ಲಿ ಕೇಳ್ಯಾರ. ಸೊ ಈ ಒಂದು ಪ್ರಶ್ನೆಯಲ್ಲಿ ಸೇಮ್ 3ನೇ ಪದ ಅಂದ್ರೆ ಇಲ್ಲಿ n ಜಾಗದಲ್ಲಿ 3 ತುಂಬಬೇಕು. 3 5 15 + 3 ಇಲ್ಲಿನೂ ಉತ್ತರ 18 ಬರ್ತದೆ ನೋಡಿ. ಈಗ 18 ಆಪ್ಷನ್ ಅದ 18. ಸೊ ಇದನ್ನ ಒಂದೆರಡು ಸ್ಟೆಪ್ ಬರೆದು ಉತ್ತರ ಬರೀರಿ ಅಂದ್ರೆ ಭಾಳ ಸುಲಭವಾಗಿ ನಾವು ಏನು ಮಾಡೋಣ? ಕೊಟ್ಟಿರುವ ಎನ್ನೇ ಪದ ಬರೀನು. an = 5n + 3 = a. ನಮಗೆ 3ನೇ ಪದ ಬೇಕಾಗೈತಿ. 5 ಈ n ಜಾಗದಲ್ಲಿ 3 ಆದೇಶ ಮಾಡೋಣ. ನೆಕ್ಸ್ಟ್ ಇಲ್ಲಿ 5 3 15 3 15 3 ಸೇರಿಸ್ರ 18. ಸೊ 3ನೇ ಪದ 18. ಹಾಗಾದ್ರೆ ಆಪ್ಷನ್ ಬಿ ಕರೆಕ್ಟ್, 18. ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ. ಇದು ಕೂಡ ಎನ್ನೇ ಪದಕ್ಕೆ ಸಂಬಂಧಪಟ್ಟಂಗೆ ಐತೆ ನೋಡಿ. ಎನ್ನೇ ಪದಕ್ಕೆ ಒಂದು ಸಮಾಂತರ ಶ್ರೇಣಿಯಲ್ಲಿ an = 3n - 2 ಆದಾಗ ಆ ಶ್ರೇಣಿಯ 2ನೇ ಪದವನ್ನು ಕಂಡುಹಿಡಿಯಿರಿ. ನೋಡ್ರಿ, ಈಗಾಗಲೇ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆ ಇತ್ತು. ಇಲ್ಲಿ 1 ಅಂಕದ ಪ್ರಶ್ನೆ ಅದ.
ಅಂದರೆ ಇಲ್ಲಿ ಆಯ್ಕೆ ಇಲ್ಲ, ನಾವು ಇಲ್ಲಿ ಒಂದು 2 ಸ್ಟೆಪ್ ಬರದೆ ಎರಡನೇ ಪದವನ್ನು ಬರಿಬೇಕು. ನಾವು ನೇರವಾಗಿ ಇದನ್ನು ತಾರ್ಕಿಕವಾಗಿ ಮಾಡಿ ಉತ್ತರ ಗೊತ್ತು ಮಾಡ್ಕೋಬಹುದು. ಆದರೆ ಒಂದು 2 ಸ್ಟೆಪ್ ಬರೆಯೋದು ಒಳ್ಳೆಯದು. ಯಾವಾಗ ಒಂದು ಅಂಕದ ಪ್ರಶ್ನೆ ಕಂಡುಹಿಡಿಯಿರಿ, ಬೆಲೆ ಕಂಡುಹಿಡಿಯಿರಿ ಅಂತ ನೇರವಾದ ಸೂತ್ರ ಕೇಳಿದ್ರು, ನೇರವಾದ ಉತ್ತರ ಕೇಳಿದ್ರಂದ್ರೆ ಸ್ಟೆಪ್ ಬರೀದೆ ಇದ್ರೆ ನಡ್ತೈತಿ. ಆದ್ರೆ ಯಾವಾಗ ನಮಗೆ ಬೆಲೆ ಕಂಡುಹಿಡಿಬೇಕಾದ್ರೆ 1-2 ಸ್ಟೆಪ್ ಆದರೂ ಬರೆಯುವಂಥ ಚಾನ್ಸ್ ಇದ್ರೆ ಬರಿಬೇಕು. ಹಾಗಾದರೆ ಇಲ್ಲಿ 1-2 ಸ್ಟೆಪ್ ಬರೀನು ಏನು ಅವ್ರು ಕೊಟ್ಟಿರುವುದು ಏನನೇ ಪದ. ನಾವು ಈ ರೀತಿ ಈಗಾಗಲೇ ಬಹು ಆಯ್ಕೆ ಪ್ರಶ್ನೆಗಳಲ್ಲೇ ಬದಲಿಸ್ತಾ ಬರ್ತಾ ಇದ್ದೀವಿ. ಏನು n = 3n-2. ತಾರ್ಕಿಕವಾಗಿ ಮಾಡಿದ್ರೆ ಇಲ್ಲಿ ಉತ್ತರ ಏನಾಕತಿ 4 ಬರ್ತೈತೆ. ಹೌದಲ್ಲ? ಹೆಂಗ ನಾವು ತಾರ್ಕಿಕವಾಗಿ ಮಾಡಿದಾಗ n ಬೆಲೆ 4 ತುಂಬ್ತೀವಿ. 4 ಅಲ್ಲ, ಎಷ್ಟು ಬರ್ಬೋದು ನೋಡ್ರಿ, 3 ಹಾಗೆ ಇಡೋನು. ಇಲ್ಲಿ n ಜಾಗದಲ್ಲಿ 4 ತುಂಬೋನು. 4 ಅಲ್ಲ, 2 ತುಂಬಬೇಕು. ಯಾಕಂದ್ರೆ ನಮ್ಗೆ ಎರಡನೇ ಪದ ಬೇಕಾಗಿತ್ತಲ್ಲ. ಎರಡನೇ ಪದ, ನಾನು 4ನೇ ಪದ ಅಂತ ಇದ್ದೀನಿ, ಎರಡನೇ ಪದ ಬೇಕಾಗಿತ್ತು. ಸೊ ನಮಗೆ ಎರಡನೇ ಪದ ಬೇಕಾಗಿದೆ. ಇಲ್ಲಿ 2, ಇಲ್ಲಿ 2, 2. ಸೊ 3 2 6, 6ರಲ್ಲಿ 2 ಕಳೆದ್ರೆ 4. ಹೌದು, ಉತ್ತರ 4. ಎರಡನೇ ಪದ 4. ಸೊ ಇದು 1 ಅಂಕದ ಪ್ರಶ್ನೆ ಅಂದರೆ ಎಷ್ಟು ಸ್ಟೆಪ್ ಇರಲೇಬೇಕು. ಕರೆಕ್ಟಾ? ಹಾಗಾದ್ರೆ ಈ ಪ್ರಶ್ನೆಗೆ ಇಷ್ಟು ಉತ್ತರ. ಇನ್ನು ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, 1 ಅಂಕದ ಪ್ರಶ್ನೆ ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ 6 ಮತ್ತು 5 ಆಗಿದೆ. ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ. ಈ ರೀತಿ ಒಂದು ಪ್ರಶ್ನೆ ನಮಗೆ ಈಗಾಗಲೇ ಬಹು ಆಯ್ಕೆದಾಗ ಬಂದಿತ್ತು. A-D ಬೆಲೆ ಉಪಯೋಗಿಸ್ಕೊಂಡು ಒಂದು ಪದ ಕಂಡುಹಿಡಿದ್ವಿ ನೋಡ್ರಿ. ಹೌದು? ಹಾಗಾದ್ರೆ ಇಲ್ಲಿ ಕೂಡ ಅದೇ ಕೆಲಸ ಮಾಡೋಣ ಮತ್ತು ಅದನ್ನು ಸುಲಭವಾಗಿ ಮಾಡೋ ಸಂಬಂಧ ನಾವು ಈ ರೀತಿ ಮಾಡ್ಬೋದು ನೋಡ್ರಿ. ಇಲ್ಲಿ 3ನೇ ಪದ ಕೇಳ್ಯಾರ. ಸೊ A3 ಸಮಾಂತರ ಶ್ರೇಣಿಯ 3ನೇ ಪದವನ್ನು ನಾವು ಹೆಂಗೆ ಬರೀಬೋದು? ಸೊ ಆ AN ಸೂತ್ರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನೇರವಾಗಿ A + n-1 ಬರಿ ಬದಲಿ n ಅಂದರೆ 3 ಅದ, 3ರಲ್ಲಿ 1 ಕಳೆದ್ರೆ 2D ಅಂತ ಬರೀಬೋದು. ಸರಿನಾ? ಈ ರೀತಿ ಬರೀ ಕಲೀರಿ. ಸೊ 3ನೇ ಪದ ಅಂದರೆ ಇಲ್ಲಿ ಒಂದು ಕಡಿಮೆ ಒಂದು 2D ಬರಿಬೇಕು. ಇಲ್ಲಿ 10ನೇ ಪದ ಇದ್ದಾಗ ಇಲ್ಲಿ 9D ಬರಿಬೇಕು. ಇಲ್ಲಿ 7ನೇ ಪದ ಇದ್ದಾಗ ಇಲ್ಲಿ ಒಂದು ಕಡಿಮೆ 6D ಬರಿಬೇಕು. ಇಲ್ಲಿ 100 ಇದ್ರೆ ಇಲ್ಲಿ 99 ಬರಿಬೇಕು, 99D. ಆ ವಿಚಾರದೊಳಗೆ ನಮಗೆ ಒಂದು ಬೇಗನೆ ಉತ್ತರ ಸಿಗ್ತೈತಿ. ಈಗ A ಬೆಲೆ ಅಂದ್ರೆ ನಾವು A ಬೆಲೆ ಅವರು ಕೊಟ್ಟಾರು. ಮೊದಲನೇ ಪದ ಅಂದರೆ ಮೊದಲಿರುವುದು ಕ್ರಮವಾಗಿ 6. ಆಮೇಲೆ ಸಾಮಾನ್ಯ ವ್ಯತ್ಯಾಸ D ಬೆಲೆ ಕ್ರಮವಾಗಿ ನಂತರ ರೀ ಎಷ್ಟೈತಿ 5 ಐತಿ. ಇದನ್ನು ತುಂಬ್ರಿ. ಏನಿದು? A ಬೆಲೆ 6 + 2 ಬ್ರಾಕೆಟ್ D ಬೆಲೆ 5. ಸೊ 6 + 2 5 10, 10 + 6 16. ಹಾಗಾದ್ರೆ 3ನೇ ಪದ 16. 3ನೇ ಪದ 16. ಹಾಗಾದ್ರೆ ಈ ರೀತಿ ಒಂದು ಅಂಕದ ಪ್ರಶ್ನೆಯನ್ನು ಬಿಡಿಸಿದ್ವಿ. ಇನ್ನು ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಇದು ಕೂಡ 1 ಅಂಕದ ಪ್ರಶ್ನೆ ಐತಿ. ಆದರೆ ಈ ಒಂದು ಪ್ರಶ್ನೆಗೆ ಏನು ಪದಗಳಲ್ಲಿ ಕೇಳ್ಯಾರಂದ್ರೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದವು A ಮತ್ತು ಕೊನೆಯ ಪದವು AN ಆದಾಗ ಆ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತವ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಸೂತ್ರ ಕೇಳ್ಯಾರ. ಸೊ ಇದಕ್ಕೇನು ಸ್ಟೆಪ್ಸ್ ಇಲ್ಲ. ಸೂತ್ರ ಬರಿ ಅಂದಾಗ ನೇರವಾಗಿ ಸೂತ್ರ ಬರಿಬೇಕು. ಬಟ್ ಯಾವ ಸೂತ್ರ ಬರಿ ಅಂದಾರ ಅಂದ್ರೆ, ಮೊದಲ ಪದ ಅಂದಲ್ಲಿ A ಅಂತ ಇರಬೇಕಂತ, ಕೊನೆಯ ಪದ ಅಂದಲ್ಲಿ AN ಅಂತ ಇರಬೇಕು. ಸೊ ಮೊತ್ತ ಕಂಡು ಸೂತ್ರ ನಮಗೆ 2 ಅದಾವು. ಆದ್ರೆ ಕೊನೆಯ ಪದ ಗೊತ್ತಿದ್ದಾಗ ಮೊತ್ತ ಕಂಡು ಸೂತ್ರ ಯಾವ ರೀತಿ ಇತ್ತಪ್ಪ ಅಂದ್ರೆ ಈ ರೀತಿ ಐತಿ. ನಿಮಗೆ ಈಗಾಗಲೇ ಇದನ್ನು ಉತ್ತರ ನಿಮಗೆ ಬರ್ತಿರ್ಬೋದು, ಬರಲೇಬೇಕು. SN = n/2 ಸ್ಕ್ವೇರ್ ಬ್ರಾಕೆಟ್ ನಮಗೆ ಕೊನೆ ಪದ ಗೊತ್ತಿದ್ದಾಗ ಸೂತ್ರ ಅಂದ್ರೆ ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ
ಎ ಅಷ್ಟ ಬರಿಬೇಕು, ಎ ಪ್ಲಸ್ ಎ ಎನ್. ಇದೇ ಸೂತ್ರ. ಇದು ಕೊನೆ ಪದ ಗೊತ್ತಿರುವ ಸೂತ್ರ. ಇದನ್ನ ಕೇಳ್ಯಾರಿಲ್ಲ. ಬಟ್ ಇನ್ನೊಂದು ಎಸ್ ಎನ್ ಸೂತ್ರ ಆಗ್ತಿಲ್ಲ. ಅದು ಯಾವ ಸೂತ್ರ ಅಂದ್ರೆ ಅದು ಮೊದಲ ಪದ ಎ, ಪದಗಳ ಸಂಖ್ಯೆ ಎನ್, ಸಾಮಾನ್ಯ ವ್ಯತ್ಯಾಸ ಡಿ, ಇವುಗಳನ್ನೆಲ್ಲಾನು ತುಂಬಿ ಲೆಕ್ಕ ಮಾಡುವಂತ ಸೂತ್ರ. ಬಟ್ ಯಾವಾಗ ಕೊನೆ ಪದ ಗೊತ್ತಿರ್ತೈತಿ ಅಥವಾ ಗೊತ್ತು ಮಾಡ್ಕೊಂಡ್ರೆ ನೀವು ಈ ಒಂದು ಸೂತ್ರವನ್ನು ಉಪಯೋಗಿಸ್ಬೋದು. ಇದು ಕೊನೆ ಪದವನ್ನು ಉಪಯೋಗಿಸಿ ಬರೆಯುವಂಥ ಸೂತ್ರ, ಬಳಸುವಂಥ ಸೂತ್ರ. ಓಕೆ, ಈ ಒಂದು ಪ್ರಶ್ನೆಗೆ ನೇರವಾಗಿ ಸೂತ್ರವನ್ನು ಬರೆದರೆ ಸಾಕು. ಓಕೆ, ಇನ್ನು ಮುಂದಿನ 12ನೇ ಪ್ರಶ್ನೆ. 12ನೇ ಪ್ರಶ್ನೆ 2 ಅಂಕದ ಪ್ರಶ್ನೆ ಐತಿ. ಸೊ ಈಗ ಜಸ್ಟ್ ಮೊತ್ತದ ಸೂತ್ರದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅದೇ ಒಂದು ಮೊತ್ತದ ಸೂತ್ರದ ಬಗ್ಗೆನ ಒಂದು ಲೆಕ್ಕ ಐತಿ ನೋಡ್ರಿ. 2, 6, 10, 14 ಇವು ಸಮಾಂತರ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲ, ಮೊತ್ತ ಅಲ್ಲ, 25ನೇ ಪದ ಕೇಳ್ಯಾರ. 25ನೇ ಪದ ಅಂದ್ರ ನೋಡ್ರಿ, ಇದು ಮೊತ್ತ ಅಲ್ಲ, 25ನೇ ಪದ ಅಂದ್ರೆ ನಮಗೆ A25 25ನೇ ಪದ ಕೇಳ್ಯಾರ. ಹಿಂಗೆ ನಾವು ಬಹುವಾಕ್ಯ ಪ್ರಶ್ನೆಯಲ್ಲಿ ಕೇಳುವಂಥ ಪ್ರಶ್ನೆ ಇದ್ದು ಅಲ್ಲಿ 1 ಅಂಕದಿದ್ದು, ಬಟ್ ಇಲ್ಲಿ ಅದೇ ಪ್ರಶ್ನೆ 2 ಅಂಕ ಕೇಳ್ಯಾರ. ಸೊ ಒಂದೆರಡು ಸ್ಟೆಪ್ ಜಾಸ್ತಿ ಬರೀನ ಅಂತ. ಹೆಂಗ ನಾವು 25ನೇ ಪದ ಕೇಳ್ಯಾರಪ್ಪ ಅಂದ್ರೆ ಅವರು ಕೊಟ್ಟಿರುವ ಸಮಾಂತರ ಶ್ರೇಣಿ ನೋಡಿ ಮೊದಲ ಪದ 2 ಬರ್ಕೊಳ್ಳೋನು, ಸಾಮಾನ್ಯ ವ್ಯತ್ಯಾಸ 6ರಲ್ಲಿ 2 ಕಳಿನು, 6ರಲ್ಲಿ 2 ಕಳೆದ್ರೆ 4. ಆಮೇಲೆ ನಮಗೆ ಏನು ಕೇಳ್ಯಾರು, 25ನೇ ಪದ ಅಂದರೆ A25 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಾವು A25 ನೇರವಾಗಿ ಸೂತ್ರನ ಬಳಸಿ ಬರಿಬಹುದು, ಅಥವಾ ಒಮ್ಮೆ ಈ ಏನು ಸೂತ್ರ ಬರೀನು, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ 1 ಬ್ರಕೆಟ್ ಕಂಪ್ಲೀಟ್ ಡಿ ಅಂತ ಬರೀನು. ಈಗ ನೋಡ್ರಿ, ನಮಗೆ ಎನ್ ಅಂದಲ್ಲಿ 25ಅನ್ನು ಆದೇಶ ಮಾಡಬೇಕು, ತುಂಬಬೇಕು. ಎ ಪ್ಲಸ್ ಇಲ್ಲಿ 25ರಲ್ಲಿ 1 ಕಳೆದ್ರೆ, ಅಥವಾ ಇಲ್ಲಿ 25 ಇದ್ದಾಗ ಇಲ್ಲಿ ಎಷ್ಟು ಡಿ ಬರಿಬೇಕು, ಒಂದು ಕಡಿಮೆ ಅಂದರೆ ಎಷ್ಟು, 24 ಡಿ. ಈಗ ತುಂಬಿಡೋಣ ಮೇಲೆ ಎ ಅಂದ್ರೆ 2 ಪ್ಲಸ್ 24 ಡಿ ಅಂದಲ್ಲಿ 4. ಸೊ 2 ಪ್ಲಸ್ 24 4 96 ನೋಡ್ರಿ, 4 4 16 ಕೈಲ 1, 4 2 8 ಕೈಲ 1 ಅಂದ್ರೆ 9 96. ಇನ್ನು 96ಕ್ಕೆ 2 ಸೇರಿಸ್ರೆ 98. ಇದೇ ನಮ್ಮದು 25ನೇ ಪದ. ಸೊ ಇದು 2 ಅಂಕದ ಪ್ರಶ್ನೆ. ಸೊ 2 ಅಂಕದ ಪ್ರಶ್ನೆಗೆ ಇವೆಲ್ಲ ಸ್ಟೆಪ್ಪನ್ನು ಕ್ಲಿಯರ್ ಆಗಿ ಸೂತ್ರ ಮತ್ತು ಆದೇಶ ಮಾಡಿ ಬರೀಲೇಬೇಕು. ಸೊ ಈ ಪ್ರಶ್ನೆನೂ ಅತಿ ಸುಲಭದ ಪ್ರಶ್ನೆ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಏನೈತೆ ನೋಡ್ರಿ, 3, 8, 13 ಈ ಸಮಾಂತರ ಶ್ರೇಣಿಯ ಮೊದಲ 20ನೇ ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ನೋಡ್ರಿ, ಆಗಲೇ ಪದ ಕೇಳಿದ್ರು, ಇಲ್ಲಿ ಮೊತ್ತ ಕೇಳ್ಯಾರ. ಸೊ ಪದ ಕೇಳಿದ್ರೆ ಎನ್ ಸೂತ್ರ, ಮೊತ್ತ ಕೇಳಿದ್ರೆ ಎಸ್ ಎನ್ ಸೂತ್ರ. ಹಾಗಾದ್ರೆ ಎಸ್ ಎನ್ ಸೂತ್ರವನ್ನು ಬಳಸೋನು, ಹೆಂಗೆ ಬಳಸೋನು ಅಂತ ಕೇಳಿದ್ರೆ, ಇಲ್ಲಿ ಕೊನೆ ಪದ ಅವರಾಗೆ ಏನು ಕೊಟ್ಟಿಲ್ಲ. ಸೊ ಅವರಾಗೆ ಕೊಟ್ಟಿಲ್ಲ ಅಂದ್ರೆ ನಾವೇನು ಮಾಡೋಣ, ಒಂದು ರೀತಿ ಈ ರೀತಿ ಬಿಡಿಸಿ ನೋಡೋಣ. ಏನು, ಅವ್ರು ಕೊಟ್ಟಿರೋ ಪ್ರಕಾರ ಸಮಾಂತರ ಶ್ರೇಣಿ ಪದಗಳನ್ನು ಕೊಟ್ಟಾರಪ್ಪ ಅಂದ್ರೆ ಅಲ್ಲಿ A3 ಅಂದ್ರೆ ಏನಿದು ಮೊದಲ ಪದ. ಆಮೇಲೆ ನಾವು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಪಡಿಬಹುದು. ಏನು, 8ರಲ್ಲಿ 3 ಕಳೆನು, 2ನೇ ಪದದೊಳಗೆ 1ನೇ ಪದ ಕಳೆಯತ್ತ. 8ರಲ್ಲಿ 3 ಕಳೆದ್ರೆ 5. ಇನ್ನು ನಮಗೆ 20 ಪದಗಳ ಮೊತ್ತ ಅಂದ್ರೆ ಏನು ಕೇಳ್ಯಾರ ಅಂದ್ರೆ S20 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಅಂದ್ರೆ ಇಲ್ಲಿ ಎನ್ ಜಾಗದಾಗ 20 ಬಳಸಬೇಕು. ಈಗ ಈ ಎ ಡಿ ಮತ್ತು ಇಲ್ಲಿ 20 ಪದಗಳ ಮೊತ್ತ ಅಂದ್ರೆ ಇಲ್ಲಿ ನಮ್ಗೆ ಎನ್ ಬೆಲೆನ ಕೊಟ್ಟಂಗ ಎಷ್ಟು, 20. ಇವು ಮೂರತ್ನು ಬಳಕೆ ಮಾಡ್ರೆ ನೀವು ಮೊತ್ತ ಕನ್ನಡ ಸೂತ್ರ ಒಂದದ, ಯಾವುದದು, ಎಸ್ ಎನ್ ಇಸ್ ಈಕ್ವಲ್ ಟು n/2 ಸ್ಕ್ವೇರ್ ಬ್ರಾಕೆಟ್. ನೋಡ್ರಿ, ಇಲ್ಲಿ ಕೊನೆ ಪದ ಗೊತ್ತಿದ್ದಾಗ A ಪ್ಲಸ್ ಎನ್ ಅಷ್ಟ ಬರಿಬೇಕು. ಇನ್ನು ಕೊನೆ ಪದ ಅವರಾಗಿ ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು,
ಈ ರೀತಿ ಬರೀಬೇಕು. ಏನು ಹೇಳ್ರಿ, ನಿಮಗೆ ಈಗಾಗಲೇ ಸೂತ್ರ ಗೊತ್ತಾಯ್ತು. 2a ಪ್ಲಸ್ ಬ್ರಕೆಟ್ n ಮೈನಸ್ 1 ಬ್ರಕೆಟ್ ಕಂಪ್ಲೀಟ್ ಡಿ. ಇನ್ನು ನಿಮಗೆ ಕೊನೆ ಪದ ಬೇಕಂದ್ರೆ ನೀವು ಕಂಡು ಹಿಡಿದು ಆ ಸೂತ್ರ ಬಳಸ್ಬೋದು. ಸೊ ಆ ರೀತಿಯೂ ಲೆಕ್ಕ ಮಾಡ್ಬೋದು ಇದನ್ನು. ಸೊ ಈಗ ನಾನು ಇದರಲ್ಲಿ ಆದೇಶ ಮಾಡ್ತೀನಿ. n ಅಂದರೆ 20 ಅಪಾನ್ 2 ಬ್ರಕೆಟ್ a ಬೆಲೆ 3 ಪ್ಲಸ್ n ಬೆಲೆ 20 ಮೈನಸ್ 1 ಡಿ ಬೆಲೆ 5. ಇನ್ನು ಇಲ್ಲಿ 25 ಕಡ್ತು ಹೋಗ್ತೈತಿ ಅಂದ್ರೆ ಭಾಗ ಹೋಗ್ತೈತಿ ಅಂದ್ರೆ 20 2ರಲ್ಲೇ ಭಾಗಶರ 10, 20 ಅರ್ಧ 10. ಇನ್ನು ಇದು 2 3 6, 20ರಲ್ಲಿ 1 ಕಳೆದ್ರೆ 19 ಇಂಟು 5. ಇನ್ನು 10 ಹಾಗೆ ಇಡೋಣ. ಸ್ಕ್ವೇರ್ ಬ್ರಾಕೆಟ್ 6 ಹಾಗೆ ಇಟ್ಕೊಳ್ಳೋಣ. 19 95 ಏನು ನೋಡ್ರಿ, ಯಾಕೆ ಹೇಳ್ರಿ, ಅಲ್ಲಿ 20 ಇದ್ರೆ 100 ಬರ್ತಿತ್ತು. ಈಗ 19 ಅಂದ್ರೆ 95 ಬರಬೇಕು. ಇನ್ನು ಇದನ್ನೆರಡು ಕೂಡಿಸ್ಬಿಡೋಣ. 10 ಹಾಗೆ ಇಡೋಣ ಇಂಟು 95 ಪ್ಲಸ್ 6 ಅಂದ್ರೆ 101 ನೋಡ್ರಿ, 101. ಇನ್ನು ಇದನ್ನು ಗುಣಾಕಾರ ಮಾಡ್ರೆ 101, 10 ಎಕ್ಸ್ಟ್ರಾ ಅಂದ್ರೆ ಇದು 1010. ಸೊ 20 ಪದಗಳ ಮೊತ್ತ ಎಷ್ಟು ಅಂದ್ರೆ 20 ಪದಗಳ ಮೊತ್ತ 1010. 1010. ಸೊ ಈ ರೀತಿನೂ ಬಿಡಿಸ್ಬೋದು ಈ ಲೆಕ್ಕವನ್ನ, ಅಥವಾ ಇನ್ನೊಂದು ರೀತಿನೂ ಬಿಡಿಸ್ಬೋದು. ಇನ್ನೊಂದು ರೀತಿ ಯಾವ ರೀತಿಪ್ಪ ಅಂದ್ರೆ, ನಾವು ಕೊನೆ ಪದನ ಕಂಡುಹಿಡಿಬೇಕು. ಸೊ S20 ಬೇಕಪ್ಪ ಅಂದ್ರೆ ಕೊನೆಯ ಪದ ಏನಕ್ಕೆ A20 ಕಂಡುಹಿಡಿ. ಸೊ A20 ಕಂಡುಹಿಡಿದು ನೀವು ಇನ್ನೊಂದು SN ಸೂತ್ರ, ಕೊನೆಯ ಪದ ಗೊತ್ತಿರೋ ಸೂತ್ರವನ್ನು ಬಳಸಿ ಲೆಕ್ಕ ಮಾಡಿದಾಗೂ ಅವಾಗ ಇಷ್ಟ ಉತ್ತರ ಬರ್ತೈತಿ. ನೀವು ಟ್ರೈ ಮಾಡಿ ನೋಡ್ರಿ. ಅದರಲ್ಲಿ ಮೊದಲು A20 ಕಂಡುಹಿಡಿಯಿರಿ, ಆಮೇಲೆ ಪ್ರಯತ್ನ ಮಾಡ್ರಿ, ಅವಾಗ ಉತ್ತರ ಇಷ್ಟ ಬರ್ತೈತಿ. ಆ ರೀತಿನೂ ಕೂಡ ಬಿಡಿಸಿದ್ರೆ ನಿಮಗೆ ಸಂಪೂರ್ಣ ಅಂಕಗಳ ಕೊಡ್ತಾರು. ಓಕೆ, ಇನ್ನೊಂದು ಕೊನೆಯ ಪ್ರಶ್ನೆ ತಗೊಳ್ಳೋಣ. ಸೊ ಈ ಪ್ರಶ್ನೆ ಮೊತ್ತಕ್ಕೆ ಸಂಬಂಧಪಟ್ಟಂಗೈತಿ. ಇಲ್ಲಿ ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂದ್ರೆ, 6ರಿಂದ ಭಾಗಿಸಲ್ಪಡುವ ಮೊದಲ 30 ಧನ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯಿರಿ. 6ರಿಂದ ಯಾವ ಭಾಗ ಹೋಗ್ತಾವಲ್ಲ ಅಂತಹ ಸಂಖ್ಯೆಗಳನ್ನು 30 ತಗೊಂಡು ಕೂಡಿಸಿದ್ರೆ ಎಷ್ಟಾಗ್ತೈತಿ ಅಂತ ಕೇಳ್ಯಾರ. ಸೊ ಅದಕ್ಕೆ ನಾವು ಇದನ್ನ ಸಮಾಂತರ ಶ್ರೇಣಿ ಅಂತ ಅನ್ಕೊಳ್ಬೇಕು. ಯಾಕೈತಪ್ಪ ಅಂದ್ರೆ 6ರಿಂದ ಭಾಗಿಸಲ್ಪಡುವ ಅಥವಾ 6ರ ಅಪವರ್ತ್ಯಗಳು ಅಂದ್ರೆ ಯಾವುವು ಅಂತ ಕೇಳಿದ್ರೆ ಅವು 6ನ ಮಗ್ಗಿ 6, 6 2 12 ಅಥವಾ 6ಕ್ಕೆ 6 ಸೇರಿಸಿದ್ರೆ 12, 12ಕ್ಕೆ 6 ಸೇರಿಸಿದ್ರೆ 18, 18ಕ್ಕೆ 6 ಸೇರಿಸಿದ್ರೆ 24. ಈ ರೀತಿ ಈ ಪದಗಳಿರ್ತಾವೆ. ನಮ್ಗೆ ಎಲ್ಲಿವರೆಗೆ ಅಂದ್ರೆ 30 ಪದಗಳವರೆಗೆ ಮೊತ್ತ ಬೇಕಾಗಿತ್ತು. 30 ಪದಗಳವರೆಗೆ. ಪದಗಳವರೆಗೆ ಮೊತ್ತ ಬೇಕಾಗಿತ್ತು. ಹಂಗಂದ್ರೆ 30 ಪದಗಳವರೆಗೆ ಮೊತ್ತ ಕಂಡಿನು. ಸೊ 6 ಏನದು ಮೊದಲ ಪದ. ಆಮೇಲೆ ಇಲ್ಲಿ ಡಿ ಬೆಲೆನೂ 6 ಆಕೈತಿ. ಯಾಕೆ ಹೇಳ್ರಿ, ನಾವಿಲ್ಲಿ 6ನ ಮಗ್ಗಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ 6 ಇರ್ತೈತಿ. 12ರಲ್ಲಿ 6 ಕಳೆದ್ರೆ 6. ಆಮೇಲೆ ಇಲ್ಲಿ ಎನ್ ಬೆಲೆ 30. ಸೊ ಇಲ್ಲಿ ಹಿಂದಿನ ಲೆಕ್ಕ ಬಿಡಿಸಿದ ರೀತಿ ಸೇಮ್ ಟು ಸೇಮ್ ಬಿಡಿಸ್ಬೋದು. ನಮಗಿಲ್ಲಿ ಏನು ಬೇಕಾಗಿದೆ, S30 30 ಪದಗಳವರೆಗಿನ ಮೊತ್ತ ಬೇಕಾಗಿದೆ. ಇದನ್ನ ಇನ್ನೊಂದು ರೀತಿ ಬಿಡಿಸಿ ತೋರಿಸ್ತೇನೆ ನಿಮಗೆ. ಕೊನೆ ಪದ ಗೊತ್ತಿರೋ ಸೂತ್ರ ಬಳಸಿ. ಹೆಂಗಪ್ಪ ಅಂದ್ರೆ
ನಾವು ಆಗಲೇ ಬಿಡಿಸಿದ್ರೆ ಎ ಡಿ ಎನ್ ಬಳಕೆ ಮಾಡಿ ಸೂತ್ರದಾಗ ನೇರವಾಗಿ ತುಂಬಿ ಲೆಕ್ಕ ಮಾಡ್ಬೋದು. ಇನ್ನೊಂದು ರೀತಿ ಹೆಂಗಪ್ಪ ಅಂದ್ರೆ ನಾವು ಮೊದಲು ಇಲ್ಲಿ A20 ಕಂಡಿಡಿನು. A20 ಅಂದ್ರೆ 20 ಪದಗಳವರೆಗಿನ ಮೊತ್ತ ಅಂದ್ರೆ A20 ಅಲ್ಲ A30. 30 ಪದಗಳವರೆಗಿನ ಮೊತ್ತ ಅಂದ್ರೆ ನಾವು 30ನೇ ಪದನ ಕೊನೆ ಪದ ಆಕೈತಿ. ಸೊ 30ನೇ ಪದವನ್ನು ಸುಲಭವಾಗಿ ಶಾರ್ಟ್ಕಟ್ ಹೆಂಗೆ ಬರಿಬೋದು ನೋಡ್ರಿ, A+. ಇಲ್ಲಿ 30 ಅದ, ಇಲ್ಲಿ ಎಷ್ಟು ಬರಿಬೇಕು ಡಿ ಹೇಳ್ರಿ, 29 ಡಿ ಅಲ್ಲ. ಇನ್ನು ಇಲ್ಲಿ ಎ ಅಂದ್ರೆ 6, ಆಮೇಲೆ 29 ಡಿ ಅಂದ್ರೆ ಅದು ಕೂಡ 6. ಸೊ 6 ಪ್ಲಸ್ 29 6 6 9 54 ಕೈಲ 5 6 2 12 12 5 17 17 ಅಂದ್ರೆ ಇದು 174 ಆಕತಿ. ಇದನ್ನು ಸೇರಿಸ್ರ 174 ಕಾರ್ ಸೇರಿಸ್ರೆ ಎಕ್ಸಾಕ್ಟ್ಲಿ 180 ಆಗ್ತದೆ. ಇದು 30ನೇ ಪದ ಇದು. ಅಂದ್ರೆ ನಾವು ಇದೇ ರೀತಿ ಶ್ರೇಣಿಯನ್ನು ಬರ್ಕೋತ ಹೋದಾಗ 30ನೇ ಪದ ಏನಾಗಿರ್ತೈತಿ, 180 ಆಗಿರ್ತೈತಿ. ಕೊನೆ ಪದ 180 ಆಗಿರ್ತೈತಿ. ಕೊನೆ ಪದ ಒಟ್ಟಿಲೆಗಿರು ನಾವು ಕಂಡಿಡಿದು. ಈಗ ನಮಗೆ ಮೊತ್ತವನ್ನು ಕಂಡಿಡ ಕೊನೆ ಪದ ಗೊತ್ತಿರೋ ಸೂತ್ರ ಬಳಸೋಣ. ಕೊನೆ ಪದ ಗೊತ್ತಿರೋ ಸೂತ್ರ ಯಾವ್ದು ನೋಡ್ರಿ. ಸೊ ಅದು ಸೂತ್ರ ಏನೈತಿ, SN is equal to n/2 ಸ್ಕ್ವೇರ್ ಬ್ರಾಕೆಟ್ A plus AN. ಕೊನೆ ಪದ ಈ ಎಲ್ ಅಂತ ಬರಿಬೋದು ಅಥವಾ AN ಅಂತ ಬರಿಬೋದು. ಇಲ್ಲಿ ಎಸ್ ಎನ್ ಬೆಲೆ 30 ಆದೇಶ ಮಾಡೋಣ. 30 ಅಪಾನ್ 2 ಸ್ಕ್ವೇರ್ ಬ್ರಾಕೆಟ್ ಎ ಬೆಲೆ ಅಂದ್ರೆ 6 ಪ್ಲಸ್ AN ಅಂದ್ರೆ ಇಲ್ಲಿ ಎನ್ ಜಾಗ 30 ಅಂದ್ರೆ ಅದು A30 ಆಕೈತಿ. ಹೀಗಾಗಿ A30 ಅಂದ್ರೆ ಕೊನೆ ಪದ ಅದೆಷ್ಟು, 180. ಸೊ ಇಲ್ಲಿ 30ರಲ್ಲಿ 30ನ್ನ 2ರಲ್ಲಿ ಭಾಗಿಸೋನು 15 ಆಕೈತಿ ನೋಡ್ರಿ. ಇಂಟು ಈ 6 ಮತ್ತು 180 ಕೂಡಿಸ್ರ 180. ಸೊ ನಾವು ಕಂಪ್ಲೀಟ್ 30 ಪದಗಳ ಮೊತ್ತ 6ರಿಂದ ಭಾಗ ಹೋಗುವ 30 ಪದಗಳ ಮೊತ್ತ ಅಂದ್ರೆ ಈ 15ರಲ್ಲೇ ಗುಣಿಸ್ಬರಿ. ಸೊ ನೋಡ್ರಿ 15ಲೆ ಗುಣಿಸೋನು 15 6ಲೆ 90 ನೋಡ್ರಿ 90 ಕೈಲ 9 15 8ಲೆ 120 ಮತ್ತು ಕೈಲ 9 ಮತ್ತು 120 ಅಂದ್ರೆ 129 ಆತು. ಕೈಲ 12 ಹಿಡ್ಕೊಂಡು ಇಲ್ಲಿ 9 ಅಟ್ಟ ಬರೀ ನಾವು 12. ಇನ್ನು 15 ಒಂದ್ಲೆ 15 ಕೈಲ ಮ್ಯಾಗಿನ 12 15 12 ಸೇರಿಸಿ ರೇಟ್ ಆಯ್ತು 27. ಅಂದ್ರೆ ನಮ್ದು ಉತ್ತರ ಇಟ್ಟು 2790. ಈ ರೀತಿನೂ ಬಿಡಿಸ್ಬೋದು ಅಥವಾ ನಾವು ADN ಉಪಯೋಗಿಸಿ ಸೂತ್ರ ಮೊತ್ತದ ಐತ್ಲೆ ಆ ಸೂತ್ರನೂ ಬಳಸ್ಬೋದು. ಈ ರೀತಿ ಬಿಡಿಸ್ರೂ ಸಂಪೂರ್ಣ ಅಂಕ ಕೊಡ್ತಾರೋ, ಆ ರೀತಿ ಬಿಡಿಸ್ರೂ ಸಂಪೂರ್ಣ ಅಂಕ ಕೊಡ್ತಾರೆ. ಈ ರೀತಿ ಬಿಡಿಸಿದಾಗ ನಮ್ಗೆ ಇದಕ್ಕೊಂದು ಅಂಕ ಕೊಡ್ತಾರೋ, ಇದಕ್ಕೊಂದು ಅಂಕ ಕೊಡ್ತಾರೆ, 2 ಅಂಕ. ಇನ್ನು ಆ ಸೂತ್ರ ನೀವು ಇನ್ನೊಂದು ಸೂತ್ರ ಬಳಸ್ತಿದ್ರಿ ಅಂದ್ರೆ ಇಲ್ಲಿ 2A ಪ್ಲಸ್ ಬ್ರಾಕೆಟ್ n - 1 ಇಂಟು ಡಿ ಬಳಸ್ತಿದ್ರಿ ಅಂದ್ರೆ ಸೂತ್ರಕ್ಕೆ ಅರ್ಧ ಮಾರ್ಕ್ಸ್, ಬೆಲೆ ತುಂಬಕ್ಕೆ ಅರ್ಧ ಮಾರ್ಕ್ಸ್, ಬೆಲೆ ಕರೆಕ್ಟಾಗಿ ಲೆಕ್ಕ ಮಾಡಕ್ಕೆ ಒಂದು ಅಂಕ ಕೊಟ್ಟು ಕಂಪ್ಲೀಟಾಗಿ 2 ಮಾರ್ಕ್ಸ್ ಕೊಡ್ತಾರೆ. ಈಗ ನಿಮಗೆ ಯಾವುದು ಈ ರೀತಿ ಇಷ್ಟ ಆಯಿದ್ರೆ ಈ ರೀತಿ ಬಿಡಿಸ್ರಿ. ಆದರೆ ಈ ರೀತಿ ಬಿಡಿಸಕ್ಕೆ ಕೊನೆ ಪದ ನಾವು ಅವ್ರಿಗೆ ಕೊಟ್ಟಿರಬೇಕು ಅಥವಾ ನಾವು ತಿಳ್ಕೊಂಡ್ರೆ ಮಾಡಬೇಕು. ಒಮ್ಮೆ ಕೊನೆ ಪದ ಕೊಟ್ಟಿರ್ತಾರೆ ನೋಡ್ರಿ, ಅವಾಗ ಇದೇ ಸೂತ್ರನ ಬಳಸೋದು ಒಳ್ಳೆಯದು. ಓಕೆ, ಸೊ ಇಷ್ಟು ಲೆಕ್ಕಗಳು ಇವತ್ತಿನ ಒಂದು ಆನ್ಲೈನ್ ವಿಡಿಯೋ ಪಾಠದಲ್ಲಿ ಸಾಕು. ಮುಂದಿನ ವಿಡಿಯೋ ಪಾಠದಲ್ಲಿ ಇನ್ನಷ್ಟು ಹೆಚ್ಚಿನ ಲೆಕ್ಕಗಳೊಂದಿಗೆ ಭೇಟಿಯಾಗೋಣಂತ. ಅಲ್ಲಿವರೆಗೆ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣಂತ.